ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರೀತಿಯ ಸ್ವಾಗತ ಗೆಳೆಯರೆ. ಇವತ್ತು ಕರ್ನಾಟಕ ಲೋಕಸಭಾ ಆಯೋಗ ಉದ್ಯೋಗೋತ್ಸವದ ಬೆಂಗಳೂರು ಇಲ್ಲಿ ನೋಡಿ, ಒಂದು ಗೌರ್ಮೆಂಟ್ ಜಾಬಲ್ಲಿ ಯಾರ್ಯಾರು ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇನ್ನೊಮ್ಮೆ ಒಂದು KPSC ಎಕ್ಸಾಮ್ ಬರಲಿಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿದ್ದರೆ ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ದಿನಾಂಕ 18/2/2026 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನೋಡಿ, 26 ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡಿ 21/2/2026, ಕೊನೆಯ ದಿನಾಂಕ 21/3/2026 ಆಗಿರುತ್ತೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 23/3/2026 ಆಗಿರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಇಲಾಖಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕರ್ನಾಟಕ ಲೋಕಸಭಾ ಆಯೋಗ ವೆಬ್ಸೈಟ್ನಲ್ಲಿ www.kpsc.karnataka.nic.in ನಲ್ಲಿ ಭೇಟಿ ನೀಡಿ ಅರ್ಜಿ ಸಲ್ಲಿಸುವ ವಿಧಾನಕ್ಕಾಗಿ ಅನುಬಂಧ 1ರಲ್ಲಿ ನಮೂದಿಸಿದ ವಿಷಯವನ್ನು ಗುರುತಿಸತಕ್ಕದ್ದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ಅರ್ಹತೆ ನೋಡಿ, ಯಾರ್ಯಾರು ಈ ಒಂದು ಹುದ್ದೆಗೆ ಅರ್ಹರಾಗಿರ್ತಾರಪ್ಪ ಅಂತಂದರೆ ಕೆಳಕಂಡ ನೌಕರರು ಮಾತ್ರ, ಸರಿನಾ. ಸರ್ಕಾರಿ ನೌಕರರು ಅರ್ಹರಾಗಿರ್ತಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ, ಮತ್ತು ಸರ್ಕಾರ ಸ್ವಾಮ್ಯಕ್ಕೊಳಪಟ್ಟ ನಿಗಮ, ಮಂಡಳಿ, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಪ್ರಾಧಿಕಾರಗಳ ಕಾಯಂ ನೌಕರರು ಮಾತ್ರ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಬೇರೆ ಯಾರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ, ಸರಿನಾ. ಮತ್ತು ಗ್ರೂಪ್ ಡಿ ನೌಕರರು ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಇಲ್ಲಿ ಇರುವುದಿಲ್ಲ ಸ್ನೇಹಿತರೆ, ಸರಿನಾ. ಬರೀ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ನೋಡಿ, ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಸಂಬಂಧ ಅಭ್ಯರ್ಥಿಗಳು ಅನುಬಂಧ 2ರಲ್ಲಿ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು. ಸಬಾರ್ಡಿನೇಟ್ ಅಕೌಂಟ್ಸ್ ಸರ್ವೀಸಸ್ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಅನುಬಂಧ 3ರಲ್ಲಿ ವಿಶೇಷವಾದ ಸೂಚನೆಯನ್ನು ಗಮನಿಸತಕ್ಕದ್ದು. ಇಲಾಖಾ ಪರೀಕ್ಷೆಗೆ ಆಫ್ಲೈನ್ OMR ಮಾದರಿ, ಆನ್ಲೈನ್ ಮಾದರಿ, ಕಂಪ್ಯೂಟರ್ ಬೇಸ್ಡ್ ಮೂಲಕ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತೆ. ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ. ನೋಡಿ, ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸ್ಪಷ್ಟವಾದ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡತಕ್ಕದ್ದು. ಇಲ್ಲವಾದರೆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಈಗ ಕರೆಂಟಾಗಿ ನಿಮ್ಮದು ಯಾವುದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇರುತ್ತೋ ಅದನ್ನು ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಬೇರೆ ಯಾವುದೋ ಕೂಡ ಇಲ್ಲಿ ಅಪ್ಲೈ ಮಾಡಬಾರ್ದು, ಯಾಕಂದರೆ ಅದು ನಿಮಗೆ ತೊಂದರೆ ಆಗ್ಬೋದು. ನೋಡಿ, ಪರೀಕ್ಷೆ ಕೇಂದ್ರಗಳ ವೇಳಾಪಟ್ಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲಾಖಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಟ್ಟು 3 ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ, ಸರಿನಾ. ಒಟ್ಟು ಫಸ್ಟ್ನೇ ಹಂತ, ಸೆಕೆಂಡ್ನೇ ಹಂತ ಮತ್ತು 3ನೇ ಹಂತ, ಇಲ್ಲಿ 3 ಹಂತಗಳ ಮೇಲೆ ನಿಮಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಕೇಂದ್ರಗಳಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ನೇ ಹಂತದಲ್ಲಿ ಬರೀ ಬೆಂಗಳೂರಲ್ಲಿ ಮಾತ್ರ ನಿಮಗೆ ಎಕ್ಸಾಮ್ ಇರುತ್ತೆ, ಸರಿನಾ. ಫಸ್ಟ್ನೇ ಹಂತದಲ್ಲಿ ಪೂರ್ತಿ ಬೆಂಗಳೂರಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. 2ನೇ ಹಂತದಲ್ಲಿ ವಿಭಾಗೀಯ ಕೇಂದ್ರಗಳಾಗಿರ್ತಕ್ಕಂಥ ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತೆ. ತೃತೀಯ ಹಂತದಲ್ಲಿ ಬೆಂಗಳೂರು ಪರೀಕ್ಷಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು. ಫಸ್ಟ್ನೇದು ಮತ್ತು 3ನೇದು ಇಲ್ಲಿ ಬೆಂಗಳೂರು ನಡೆಸ್ತಾರೆ. ಇನ್ನು ಉಳಿದವೆಲ್ಲ ಎಲ್ಲಿ ಅಂತಂದರೆ ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ನಡೆಸ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೆಳೆಯರೆ, ಸರಿನಾ. ಮತ್ತು ಕನ್ನಡ ಭಾಷಾ ಪರೀಕ್ಷೆ ಕುರಿತು ನೋಡಿ, ಅಖಿಲ ಭಾರತ ಸೇವೆಗಳು ಅಭ್ಯರ್ಥಿಗಳು ಕಡ್ಡಾಯವಾಗಿ ವಿಶೇಷ ಸಂಖ್ಯೆಯ 72 ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಇತರ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ವಿಶೇಷ ಸಂಖ್ಯೆಯ 47 ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಮಾಹಿತಿಯನ್ನು ಅನುಬಂಧ 9ರಲ್ಲಿ ನೀಡಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನ ನೋಡಿ, ಅಭ್ಯರ್ಥಿಗಳು ಇಲಾಖಾ ಪರೀಕ್ಷಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನವನ್ನು ಅನುಬಂಧ 11ರಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೇನೆ ಗೆಳೆಯರೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಇದೇ ರೀತಿ ನಮ್ಮ ಚಾನಲ್ ಜಾಬ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ ಗೆಳೆಯರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಹಾಯವಾಣಿಗಳು ನೋಡಿ, ನಿಮಗೇನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಈ ಒಂದು ಸಹಾಯವಾಣಿಗಳಿಗೆ ನೀವು ಕರೆ ಮಾಡಿ ಒಂದು ನಿಮ್ಮ ಡೌಟ್ಸ್ಗಳನ್ನ ಹಚ್ಕೊಬೋದು, ಸರಿನಾ. ನೋಡಿ, ಸೇವಾ ಸಿಂಧು ಪೋರ್ಟಲ್ ಈ ಒಂದು ಇದಾಗಿರುತ್ತೆ, ನಂಬರ್ ಆಗಿರುತ್ತೆ.
ಅರ್ಜಿ ಸಲ್ಲಿಸುವ ಸಂದರ್ಭಗಳಲ್ಲಿ ಉಂಟಾಗಬಹುದು ತಾಂತ್ರಿಕ ಸಮಸ್ಯೆಗಳಿಗೆ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆಗಳು ಇವೆರಡು. ಸರಿನಾ? ಆಯೋಗದ KPSC ಆಯೋಗದ ಇವೆರಡು ನಂಬರ್ಗಳಾಗಿರುತ್ತೆ. ಉಪಕಾರ್ಯದರ್ಶಿ ಇಲಾಖಾ ಪರೀಕ್ಷೆಗಳಾಗಿರುತ್ತೆ. ಶಾಖಾಧಿಕಾರಿ ಮತ್ತು ಶಾಖಾಧಿಕಾರಿ ಇಲಾಖಾ ಪರೀಕ್ಷೆ ಶಾಖೆ ಅವ್ರದ್ದು ಇವೆರಡು ನಂಬರ್ ಆಗಿರುತ್ತೆ. ಸರಿನಾ? ನೋಡಿ, ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು, ಈಗಾಗಲೇ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು, ಯಾರಿಗಾದರೂ ನಾವು KPSC ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ಅನುಬಂಧ 1 ನೋಡಿ, ಎಲ್ಲಿ ನೀವು ಇಲಾಖಾ ಪರೀಕ್ಷೆಯನ್ನು ಅರ್ಜಿ ಸಲ್ಲಿಸುವ ವಿಧಾನಗಳನ್ನು ಅನುಬಂಧ 1ರಲ್ಲಿ ಕೊಟ್ಟಿದ್ದಾರೆ. ಇಲಾಖಾ ಪರೀಕ್ಷೆ ಅರ್ಜಿ ಸಲ್ಲಿಸುವ ಲೋಕಸಭಾ ಆಯೋಗದ KPSC ವೆಬ್ಸೈಟ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸರಿನಾ? ಮತ್ತು ನೋಡಿ, ಅನುಬಂಧ 2ರಲ್ಲಿ ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಸೂಚನೆಗಳು. ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ವಿವರಗಳಂತೆಯೇ ಪ್ರವೇಶ ಪತ್ರದಲ್ಲಿ ಮತ್ತು ಉತ್ತೀರ್ಣತಾ ಪ್ರಮಾಣ ಪತ್ರಗಳಲ್ಲಿ ವಿವರಗಳನ್ನು ಮುದ್ರಿತವಾಗುವ ಕಾರಣ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹೆಸರು, ಹುದ್ದೆ, ಕಾರ್ಯನಿರ್ವಹಿಸುವ ಸ್ಥಳ, ಆಯ್ಕೆ ಮಾಡಿಕೊಳ್ಳುವ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ಬಹು ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕು ಅಂತೇಳಿ ಒಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ತಪ್ಪಾಗಿ ನೀವು ಅಲ್ಲಿ ಫಿಲ್ ಮಾಡೋಂಗಿಲ್ಲ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು, ನಿಮ್ಮ ಹುದ್ದೆ ಯಾವುದು ಅಂತೇಳಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ಮತ್ತು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಎದುರಬಹುದಾದ ತಾಂತ್ರಿಕ ಸಮಸ್ಯೆಗಳಿಗೆ ಪಾರಾಗಲು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಆದಷ್ಟು ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸುವಂತೆ ಆಯೋಗವು ಸೂಚಿಸಿದೆ. ನೋಡಿ, ಒಂದು ಲಾಸ್ಟ್ ಡೇಟ್ ಇದೆ. ಸರಿನಾ? ಲಾಸ್ಟ್ ಡೇಟ್ ಇದೆ ಅಂತಂದು ನಾವು ಲಾಸ್ಟಿಗೆ ಅರ್ಜಿಗಳನ್ನು ಸಲ್ಲಿಸ್ತೀವಿ ಅಂತಂದರೆ ಹಂಗೆ ಮಾಡಬಾರ್ದು. ಏನಾದರೂ ತಪ್ಪಾಯಿತು ಅಂದರೆ ಕರೆಕ್ಟ್ ಮಾಡ್ಕೊಳ್ಳೋಕೆ ನಿಮಗೊಂದು ಅವಕಾಶ ಇರುತ್ತೆ ಅಂತಂದಿಲ್ಲಿ ಅದಕ್ಕೂ ಮುಂಚೆನೇ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಇದೇ ನೋಡಿ ಅನುಬಂಧ B. ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋ ಅಭ್ಯರ್ಥಿಗಳಿಗೆ ಮಾತ್ರ. ಸಬಾರ್ಡಿನೇಟ್ ಅಕೌಂಟ್ ಸರ್ವಿಸಸ್. ಸರಿನಾ? ಅಭ್ಯರ್ಥಿಗಳ ಹೆಸರು ತುಂಬಬೇಕಾಗುತ್ತೆ. ಸರ್ಕಾರಿ ಸೇವೆಗೆ ಸೇರಿದ ದಿನಾಂಕ, ನೀವು ಯಾವಾಗ ಒಂದು ಗೋರ್ಮೆಂಟ್ ಜಾಬಿಗೆ ಸೇರಿದ ದಿನಾಂಕವನ್ನು ಇಲ್ಲಿ ಹೆಸರು ಮತ್ತು ಪದನಾಮ. ಸರಿನಾ? ನಿಮ್ಮ ಹೆಸರು ಅದರ ಸೇರಿದ ದಿನಾಂಕವನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರಸ್ತುತ ಕಾರ್ಯನಿರ್ವಹಿಸುವ ಪದನಾಮ, ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳೋ ದಿನಾಂಕ ಹಾಗೂ ಸೇವೆ ಸಲ್ಲಿಸುತ್ತಿರುವ ಇಲಾಖೆ ಹೆಸರು. ಕಾರ್ಯನಿರ್ವಹಿಸುತ್ತಿರುವ ನಿಮ್ಮ ಹೆಸರು, ದಿನಾಂಕ ಮತ್ತು ಯಾವ ಜಾಬಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅದೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಮಾತೃ ಇಲಾಖೆ ಡಿಪಾರ್ಟ್ಮೆಂಟ್ನ ಹೆಸರು, ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇಲ್ಲಿ ಫಿಲ್ ಮಾಡಿ. ವೃಂದ ಬದಲಾವಣೆ ಮಾಡಿಕೊಳ್ಳೋದಾಗಿದೆಯೇ ಆಗಿದ್ದಲ್ಲಿ ಯಾವ ಹುದ್ದೆಗೆ ನೀವು ದಿನಾಂಕಗಳನ್ನು, ಯಾವ ಹುದ್ದೆಯಿಂದ ಯಾವ ಹುದ್ದೆಗೆ ಮತ್ತು ದಿನಾಂಕಗಳ ವಿವರ. ನೋಡಿ, ನೀವೊಂದು ಜಾಬ್ನ ಎಕ್ಸ್ಚೇಂಜ್ ಮಾಡಿದ್ದೀರಾ, ಅದು ಯಾವ ಮಾಡಿದ್ದೀರಿ ಅಂತಂದು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದೆಲ್ಲ ನೋಡಿ, ಅದೆಲ್ಲ ಅಷ್ಟೇ. ನೀವು ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಇದೆಲ್ಲ ಫಿಲ್ ಮಾಡಿ ನೀವು ಬಹು ಎಚ್ಚರಿಕೆಯಿಂದ ಫಿಲ್ ಮಾಡಬೇಕಾಗುತ್ತೆ. ಇದೆಲ್ಲ ನೋಡಿ, ವಿಷಯದ ಹೆಸರು, ವಿಷಯದ ಸಂಕೇತ ಮತ್ತು ಪ್ರತಿ ವಿಷಯಕ್ಕೆ ಸಂಬಂಧಿಸಿದ ಶುಲ್ಕ ವಿವರಗಳು. ಸರಿನಾ? ಒಂದು ಅಕೌಂಟ್ಸ್ ಲಾಯರ್ಗೆ 1ನೇದು. ಸರಿನಾ? ಇದೆಲ್ಲ ಸಂಕೇತಗಳು, ಯಾವ್ಯಾವ ವಿಷಯಗಳಿಗೆ ಇಲ್ಲಿ ಸಂಕೇತಗಳು, ವಿಶೇಷ ಸಂಕೇತಗಳು ಇಲ್ಲಿ ಕೊಟ್ಟಿದ್ದಾರೆ. ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಒಂದು ಹುದ್ದೆಯಲ್ಲಿದ್ದೀರೋ, ಯಾವ ಒಂದು ಹುದ್ದೆಗೆ ಎಕ್ಸಾಮ್ ಬರೀಬೇಕು ಅಂತಿದ್ದೀರೋ, ಯಾವ ಒಂದು ವಿಷಯಕ್ಕೆ ಎಕ್ಸಾಮ್ ಬರಬೇಕು ಅಂತಿದ್ದೀರೋ ಅದೆಲ್ಲ ನೀವು ಇಲ್ಲಿ ನೋಡ್ಕೋಬೋದು. ನೋಡ್ಕೊಂಡು ಒಂದು ಸಂಕೇತವನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ. ಸರಿನಾ? ಶುಲ್ಕಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲದಕ್ಕೂ ಕೂಡ 50 ರೂಪಾಯಿ ಇಲ್ಲಿ ಒಂದು ಶುಲ್ಕವನ್ನು ನೀಡಿದ್ದಾರೆ. ಇಲ್ಲಿ 50 ರೂಪಾಯಿ ಬಿಟ್ಟು ಅಕೌಂಟ್ಸ್ IRಯಿಂದ ವಿಶೇಷ ಸಂಖ್ಯೆ 22ರ ಮೇಲೆ 100 ರೂಪಾಯಿ ಇಲ್ಲಿ ನಿಗದಿಪಡಿಸಿದ್ದಾರೆ. ಪ್ರಥಮ ಹಂತದಲ್ಲಿ ನಡೆಯುವ ಪರೀಕ್ಷಾ ಕೇಂದ್ರಗಳು ನೋಡಿ. ಜಿಲ್ಲಾ ಕೇಂದ್ರದ ಹೆಸರು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ಬಾಗಲಕೋಟೆ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ದಾವಣಗೆರೆ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ಕಾರವಾರ, ಕೋಲಾರ, ಕೊಪ್ಪಳ, ಮಂಡ್ಯ, ಮಂಗಳೂರು, ಮಡಿಕೇರಿ, ಮೈಸೂರು, ರಾಮನಗರ, ರಾಯಚೂರು ಹಾಗೂ
ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯನಗರ, ಯಾದಗಿರಿ, ವಿಜಯಪುರ, ಹೊಸಪೇಟೆ ಇಷ್ಟು ಹುದ್ದೆಗಳಲ್ಲಿ ಪ್ರಥಮ ಹಂತವಾಗಿ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಪ್ರಥಮ ಹಂತನ ಪ್ರಥಮ ಹಂತದಲ್ಲಿ ನಡೆಯುವ ಪರೀಕ್ಷಾ ಕೇಂದ್ರಗಳಾಗಿರುತ್ತೆ. ದ್ವಿತೀಯ ಹಂತ ನೋಡಿ, ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ನಡೆಯುತ್ತೆ. ತೃತೀಯ ಹಂತದಲ್ಲೂ ಅಷ್ಟೇ ಬೆಂಗಳೂರು ಕೇಂದ್ರಗಳಲ್ಲಿ ಮಾತ್ರ ನಡೆಸ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಪ್ರಥಮ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೇಂದ್ರಗಳಲ್ಲಿ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಮಾಹಿತಿ ಅದರ ಬಗ್ಗೆನೇ ಕೊಟ್ಟಿದ್ದಾರೆ. ಯಾವ್ಯಾವ ದಿನಾಂಕ, ಎಷ್ಟೆಷ್ಟನೇ ತಾರೀಕು, ಯಾವ್ಯಾವ ಒಂದು ಸಬ್ಜೆಕ್ಟಲ್ಲಿ ನೀವು ಎಕ್ಸಾಮ್ ಬರಬೇಕಂತಿರೋದು ಅದೆಲ್ಲ ದಿನಾಂಕಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಇದೆಲ್ಲ ಸಿಗುತ್ತೆ ಗೆಳೆಯರೆ, ಸರಿನಾ? ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಇದೆಲ್ಲ ಕ್ಲೀನಾಗಿ ಓದ್ಕೊಂಡು ನಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟು KPSCಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅಧಿಸೂಚನೆ ಆಗಿರುತ್ತೆ. ದಯವಿಟ್ಟು ಯಾರಾದರೂ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿರೋರು ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರು, ಸರಿನಾ? ಬೇರೆಯವರು ಅರ್ಜಿ ಸಲ್ಲಿಸೋಕ್ಕೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ, ಸರಿನಾ? ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ, ಸರಿನಾ? ಇಷ್ಟು ಈ ಒಂದು ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಬೋದು. ಹಾಗಾದರೆ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಸ್ನೇಹಿತರೆ. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.